ಮೋಹನ ಸ್ವಾಮಿ ಗಾವೇಗ ಮನಮೋಹನ ಗಾವೇಗ ಮನಮೋಹನ ಪ್ರಾಣೇಶ್ವರ ಪ್ರಿಯತಮ ಬಾಬೇಗ ಬಾಬೇಗ ಮನಮೋಹನ ಸ್ವಾಮಿ ಬಾಬೇಗ ಮನಮೋಹನ ಬಾಬೇಗ ದೇವ ಬಾಬೇಗ ದೇವ ಬಾಬೇಗ ಮನಮೋಹನ ಭೀಷ್ಮಕರಾಜತನಯೇ ಎನ್ಮನೋ ಹರಿ ಬಾರನೆ ಬಾಮಿನೆ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನನೆ ಭಾವಿಸಿತು ಬಾರನೆ ಬಾಮಿನೆ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನನೆ ಭಾವಿಸಿತು ನುಡಿಸಿದೆ ಕೊಳ್ಳಲು ವಿರಹದ ಗೀತೆಯ ನುಡಿಸಿದೆ ಕೊಳ್ಳಲು ವಿರಹದ ಗೀತೆಯ ನುಡಿಸಿದೆ ಕೊಳ್ಳಲು ವಿರಹದ ಗೀತೆಯ ನುಡಿಸಿದೆ ಕೊಳ್ಳಲು ವಿರಹದ ಗೀತೆಯ ಪಲ್ಲವಿಯಲ್ಲೇ ಹಾಡಿರಲು ಹಾಡಿರಲು ಪಲ್ಲವಿಯಲ್ಲೇ ಹಾಡಿರಲು ಹಾಡಿರಲು ಬಾರನಿ ಬಾಮಿನೆ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನನೆ ಭಾವಿಸಿತು ಸುಮಗಳ ಸುಮಕೋಮಲೆನಿ ವಿಕಸಿತ ಸುಮಗಳ ಸುಮಕೋಮಲೆನಿ ವಿಕಸಿತ ಸುಮಗಳ ಸುಮಕೋಮಲೆನಿ ಆನಂದದ ನೆಲೆಯೋ ತುಂಬಿರಲು ಭಾರತ ಸಮರ ಭಾರತ ಸಮರ ಒದಗಿ ಬಂದಿರುವುದೆಂದು ನಿಜವೇ
ಸ್ವಾಮಿ. ನಿಜ ರುಕ್ಮಿಣಿ. ಭಾರತ ಸಮರ ಒದಗಿ ಬಂದಿಹುದಿಂದೋ, ಭಾರತ ಸಮರ ಒದಗಿ ಬಂದಿಹುದಿಂದೋ. ಸ್ವಾಮಿ ಭಾರತ ಸಮರ ಒದಗಿ ಬಂದಿಹುದಿಂದೋ, ಅರುಹಲು ನಾನಿಲ್ಲಿ ಧಾವಿಸಿ ಬಂದೆನು. ನಿಜವಾಗಿಯೂ ಅರುಹಲು ನಾನಿಲ್ಲಿ ಧಾವಿಸಿ ಬಂದೆನು. ಬಾರನಿ ಬಾಮಿನೆ ರುಕ್ಮಿಣಿ, ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು, ಹೃದಯವು ನಿನ್ನನೆ ಭಾವಿಸಿತು. ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲು ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ರುಕ್ಮಿಣಿ, ಯುದ್ಧವೇನೋ ಒದಗಿ ಬಂದಂತಿದೆ, ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಹಿಂದೆಂದಿಗೂ ನಡೆಯದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾನತಿಗರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ. ಈ ಯುದ್ಧ ಮುಗಿದ ಬಳಿಕ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ರುಕ್ಮಿಣಿ, ರುಕ್ಮಿಣಿ, ಪ್ರೇಮ ಮೂರ್ತಿ ನಾಮವೆಂದು ವಿಫಲವಾಯಿತೆ. ಪ್ರೇಮ ಮೂರ್ತಿ ನಾಮವೆಂದು ವಿಫಲವಾಯಿತೆ. ಸಮರದಿಂದ ಪ್ರಾಣ ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಂಡವೆಂದು ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ. ಯಾವುದೈದೆಯ ನಿರಾನ ಯಾವುದೈದೆಯ ನಿರಾನ ಭಾವನಾತ್ಮ ಭಕ್ತ ದೀನ. ಯಾವುದೈದೆಯ ನಿರಾನ ಭಾವನಾತ್ಮ ಭಕ್ತ ದೀನ. ಲೋಕಕ್ಕಿಂತ ಶಾಂತಿ ದಾತ ಕಾಯೋ ಮೋಹನ ಕಾಂತ, ಕಾಯೋ ಮೋಹನ ಕಾಂತ, ಕಾಯೋ ಮೋಹನ ಕಾಂತ, ಕಾಯೋ ಮೋಹನ. ತರವಿ ಶಾಂತಿ ಗಾತ ನಾಥ, ಪ್ರೇಮ ಪೂಜಿತ ನಾಥ, ಪ್ರೇಮ ಪೂಜಿತ, ಪ್ರೇಮ ಪೂಜಿತ, ಪ್ರೇಮ ಪೂಜಿತ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯೋಧವಿಂದೊದಗೆ. ಹೌದು. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯೋಧವಿಂದೊದಗೆ. ಕರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ, ಧನ್ಯವಾದ
ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಳ್ಳಲೇಕೆ ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಬಾರದೇನು? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳಿವೆ, ನೂತನ ಆವಿಷ್ಕಾರ, ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ರುಕ್ಮಿಣಿ, ವೀರ ರಕ್ತದಿಂದ ಪೃಥ್ವಿಯ ಕಲುಷಿತವನ್ನು ತೋಯಿಸಿ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡೆದನು. ಆ ಬೀಜವು ಅಂಕುರಿಸಿ ಮರವಾಗಿ ವಿಜ್ಞಾನ, ದರ್ಶನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಪ್ರಭು, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವನಿ. ಕೇವಲ ನಿಮ್ಮ ದೃಷ್ಟಿ ಮಾತ್ರದಿಂದಲೇ ಈ ಜಗತ್ತು ಜೀವಂತವಾಗಿ ಮಾಡಬಲ್ಲ ಶಕ್ತಿ ನಿಮ್ಮಲ್ಲಿದೆ. ಇದನ್ನರಿತು ಇಂತಹ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಸಸ್ಪರ್ಶವಾದ ಅವಯವಗಳನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವಿಲ್ಲ. ಆರ್ಯಾವರ್ತಕ್ಕೀಗ ಅಂತಹ ವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮುಕ್ತರಾದ ಕ್ಷತ್ರಿಯ ವೀರರ ನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿರುವುದು. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಪ್ರಭು, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಅಧಿಕಾರವಿರಲಿ. ಈ ಗೌರ ಹತ್ಯೆ ಕಂಡ ನಿಮ್ಮಲ್ಲಿ ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ ಸ್ವಾಮಿ. ನಿನ್ನ ಮಾತಿನ ಆಗಲಿ ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸೋನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ವಿಫಲವಾಗುವುದು ಪ್ರೇಯಸಿ. ಪ್ರಾಣೇಶ್ವರ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ. ಮಂದರ ಗಿರಿಧರ ನರಸಿ ಜಯಾಮಯೇ, ಮಂದರ ಗಿರಿಧರ ನರಸಿ ಜಯಾಮಯ, ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರೆಯೇ, ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರೆಯೇ. ನಯನ ಮನೋಹರಿಯೇ ಸುಂದರ ವದನೆ, ನಯನ ಮನೋಹರಿಯೇ. ಕೂರ್ಮವತಾರಿಯೇ ನಿನ್ನ ಮರ್ಮ ತಿಳಿದು ಬಾಳ್ವೆ ನಾನು ಧನ್ಯ. ಕೂರ್ಮವತಾರಿಯೇ ನಿನ್ನ ಮರ್ಮ ತಿಳಿದು ಬಾಳ್ವೆ ನಾನು ಧನ್ಯ. ಶ್ಯಾಮಲ ವರ್ಣ ನಿನ್ನ ಶ್ಯಾಮಲ ವರ್ಣ ನಿನ್ನ ನಿರ್ಮಲ ಭಾವದ
ಪರಿಮಳವ ಧರಿಸಿ ಮಂದಹಾಸದಿಂದೆನ್ನ ಒರೆಸಿ ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದೆನ್ನ ಒರೆಸಿ ಮನ ಮಂದಿರದಲ್ಲಿ ನೆಲೆಸಿ ಆ ಮಂದಿರದಲ್ಲಿ ನೆಲೆಸಿ ಪ್ರಣಯಾನಂದದ ತಣಿರಸ ಬೀರುವ ಪ್ರಣಯಾನಂದದ ತಣಿರಸ ಬೀರುವ ಚೆಲ್ಲುವಿನ ತಾರೆಯ ಒಲವನ್ನು ತೋರುವೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ತೋರುವೆ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿ ಜಯಾಮಯೇ ಮಂದರ ಗಿರಿಧರ ನರಸಿ ಜಯಾಮಯೇ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ರಾಜ್ಯ ಭಾರವು ಎಂತಿಹುದೋ ರಾಜ್ಯಭಾರವು ಎಂತಿಹುದು ಧರೆಯೋಳ್ ಪ್ರಜೆಗಳ್ ರಾಜ್ಯಭಾರವು ಎಂತಿಹುದು ಮಹಾಪ್ರಭು ಸೇನಾಶನೆ ರಾಜ್ಯಭಾರವು ಎಂತಿಹುದು ಧರೆಯೋಳ್ ಪ್ರಜೆಗಳ್ ರಾಜ್ಯಭಾರವು ಎಂತಿಹುದು ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳೆಗಳು ಬೆಳೆದು ಪ್ರಜೆಗಳು ಎಲ್ಲ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳೆಗಳು ಬೆಳೆದು ಪ್ರಜೆಗಳು ಎಲ್ಲ ರಾಜ್ಯಭಾರವು ಎಂತಿಹುದು ಧರೆಯೋಳ್ ಪ್ರಜೆಗಳ್ ರಾಜ್ಯಭಾರವು ಎಂತಿಹುದು ಸುತ್ತಲಿರುತಿಹ ಶತ್ರು ಭೂಪರು ಕಪ್ಪ ಕಾಣಿಗೆ ಒಪ್ಪಿಸುವರೆ ರಾಜ್ಯಭಾರವು ಎಂತಿಹುದು ಧರೆಯೋಳ್ ಪ್ರಜೆಗಳ್ ರಾಜ್ಯಭಾರವು ಎಂತಿಹುದು ಮಂತ್ರಿಯೇ, ಈ ಭುವನದಲ್ಲಿ ಅಮರಾವತಿಯನ್ನೇ ನಾಚಿಸುವಂತಹ ಸುಂದರ ನಗರವೆಂದೇ ಹೆಸರಾದ ಈ ಮಥುರಾ ನಗರದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳೆಲ್ಲರೂ ಯಾರ ಭಯವಿಲ್ಲದೆ ಸುಖ ಸಂತೋಷದಿಂದ ಬಾಳುತ್ತಿರುವರೆ ತಿಳಿಸುವಂತನಾಗು. ಆಗಬಹುದು. ಅಲದರ ಭೂಪ ಕೇಳು ಪ್ರತಾಪ ಅಲದರ ಮಹಾಪ್ರಭು ದೈನಲಿಸನೆ ಅಲದರ ಭೂಪ ಕೇಳು ಪ್ರತಾಪ ಕಲಿಯುತ ಪ್ರಜೆಗಳು ಸುಖದಿ ಬಾಳ್ವರೋ ಕಲಿಯುತ ಪ್ರಜೆಗಳು ಸುಖದಿ ಬಾಳ್ವರೋ ಅಲದರ ಭೂಪ ರಾಜ್ಯದ ಪ್ರಜೆಗಳು ಸುಖದಿ ಬಾಳುತ್ತಾ ಮಹಾಪ್ರಭು ದೈನಲಿಸನೆ
ರಾಜ್ಯದ ಪ್ರಜೆಗಳು ಸುಖದೊಳು ಬಾಳುತ್ತ ರಾಜ್ಯದ ಪ್ರಜೆಗಳು ಸುಖದಿಂದ ಬಾಳುತ್ತ ಹರಿಯನು ಧ್ಯಾನುತ ಸುಖದಿಂದೀಪರು ಅಲಧರ ಭೂಪ ಕೇಳು ಪ್ರತಾಪ ನಲಿಯುತ ಪ್ರಜೆಗಳು ಸುಖದಿಂದ ಬಾಳ್ಬರು ಅಲಧರ ಭೂಪ. ಬಲಭದ್ರದೇವ, ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಆ ಹರಿಯನ್ನು ಧ್ಯಾನಿಸುತ್ತಾ ಸದಾ ಸುಖದಿಂದಿರುವರು. ಮತ್ತೇನಪ್ಪಣೆ? ಭೇಷ್, ನಿನ್ನ ಮಧುರವಾದ ನುಡಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಸೈನ್ಯಾಧೀಶನೇ. ಮಹಾಪ್ರಭು. ಪೇಳು ಸೈನ್ಯನಾಥ, ಪೇಳು ಸೈನ್ಯನಾಥ, ವಿವರವ ಪೇಳು ಸೈನ್ಯನಾಥ, ಪೇಳು ಸೈನ್ಯನಾಥ, ವಿವರವ ಪೇಳು ಸೈನ್ಯನಾಥ. ಧರಣಿ ಪಾಲರು ನಿರುತ ಬಾಳ್ವರೆ, ಶತ್ರು ರಾಜರು ಭೀತಿ ಪಡುವರೆ. ಧರಣಿ ಪಾಲರು ಭೀತಿ ಬಾಳ್ವರೆ, ಶತ್ರು ರಾಜರು ಭೀತಿ ಪಡುವರೆ. ವರಸಾಮಂತರು ಧರಣಿ ಪರೆಲ್ಲ, ವರಸಾಮಂತರು ಧರಣಿ ಪರೆಲ್ಲ. ಪೇಳು ಸೈನ್ಯನಾಥ, ವಿವರವ ಪೇಳು ಸೈನ್ಯನಾಥ. ಸೈನ್ಯಾಧೀಶನೇ. ಮಹಾಪ್ರಭು. ನಮ್ಮ ರಾಜ್ಯದಲ್ಲಿ ನಮ್ಮ ಸೈನ್ಯದ ಬಲಾಬಲವು ಯಾವ ರೀತಿ ಇರುವುದು, ಅದೂ ಅಲ್ಲದೆ ನಮ್ಮ ರಾಜ್ಯದ ರಾಜ್ಯಭಾರ ಕ್ರಮವನ್ನು ವಿವರಿಸುವಂತನಾಗು. ವಿಜ್ಞಾಪಿಸುವೆನು ಮಹಾಪ್ರಭು. ಗದೆಯನೆತ್ತುದೆ ಮುದದಿ, ಗದೆಯ ಎತ್ತುದೆ ಮುದದಿ, ಉತ್ತಮ ರೀತಿಯೊಳ್ ಪಾಲಿಸುತ್ತಿರ್ಪೆನು ರಾಜ. ಬಿತ್ತರದಿ ಎಮ್ಮಯ ಸೈನ್ಯವ, ಬಿತ್ತರದಿ ಎಮ್ಮಯ ಸೈನ್ಯವ, ಮತ್ತೆ ಶತ್ರುಗಳ ಕತ್ತರಿಸುವೆನು ರಾಜ. ಬುಪ್ಪ ಲಾಲಿಸೆನ್ನಯ್ಯ, ವಚವನಿಗ ಬುಪ್ಪ ಲಾಲಿಸೆನ್ನಯ್ಯ. ಬುಪ್ಪ ಲಾಲಿಸೆನ್ನಯ್ಯ, ವಚವನಿಗ ಬುಪ್ಪ ಲಾಲಿಸೆನ್ನಯ್ಯ. ಪುಟ್ಟಿ ದರಿಪು ಸೈನ್ಯಯತ್ತ ಪದರು ಬಿಡ, ಪುಟ್ಟಿ ದರಿಪು ಸೈನ್ಯಯತ್ತ ಪದರು ಬಿಡ. ಕತ್ತಿಯಿಂದಲಿನ ಕತ್ತರಿಸುವೆ, ಕತ್ತಿಯಿಂದಲಿನ ಕತ್ತರಿಸುವೆ. ಬುಪ್ಪ ಲಾಲಿಸೆನ್ನಯ್ಯ, ವಚವನಿಗ ಬುಪ್ಪ ಲಾಲಿಸೆನ್ನಯ್ಯ. ಮಹಾಪ್ರಭು. ಸೈನ್ಯಾಧೀಶನೇ. ತಂಡ ತಂಡದ ರಿಪು ಮಂಡೆಗಳು ಖಂಡಿಸಿ, ತಂಡ ತಂಡದ ರಿಪು ಮಂಡೆಗಳು ಖಂಡಿಸಿ, ತಂಡ ಪ್ರಚಂಡ ಬೆರುಂಡಾನೆ ಮೆರೆಯುವೆ, ತಂಡ ಪ್ರಚಂಡ ಬೆರುಂಡಾನೆ ಮೆರೆಯು. ಬುಪ್ಪ ಲಾಲಿಸೆನ್ನಯ್ಯ, ವಚವನಿಗ ಬುಪ್ಪ ಲಾಲಿಸೆನ್ನಯ್ಯ. ಮಹಾಪ್ರಭು. ಸೈನ್ಯಾಧೀಶನೇ. ನಮ್ಮಯ ಸೈನ್ಯವು ಶತ್ರುಗಳ ಪಡೆಯನ್ನು ಅಡಗಿಸಿ ಎಲ್ಲರನ್ನೂ ತಮ್ಮ ಚರಣ ಸೇವಕರಂತೆ ಮಾಡಿರುವೆನು. ಅಲ್ಲದೆ ಸಾಮಂತ ರಾಜರುಗಳಿಂದ ಸಕಾಲಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಯನ್ನು ಪಡೆಯುತ್ತಿರುವೆವು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿಮ್ಮ ಪರಾಕ್ರಮದ ನುಡಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿದೆ. ಈ ಪೀಠದಲ್ಲಿ ಕುಳಿತುಕೋ. ಮಂತ್ರಿ. ಸೇನಾಧೀಶನೇ. ಮಹಾಪ್ರಭು. ಬಲಭದ್ರದೇವ,
ಅರುಷವಾನಾಂತೆನೋ 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 ಮಂತ್ರಿ ಅರುಷವಾನಾಂತೆನೋ 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 ಧರೆಯಳು ಪ್ರಭುವೆನಿಸುತ್ತೆ ಈ ಪುರವನು ನಾನಾಳುತ್ತೆ ಮಂತ್ರಿ ಧರೆಯಳು ಪ್ರಭುವೆನಿಸುತ್ತೆ ಈ ಪುರವನು ನಾನಾಳುತ್ತೆ ಇಂಥ ಮಂತ್ರಿ ಸೇನಾದಿಗಳಿಯನಗಿರುವಲ್ಲಿ ಇಂಥ ಮಂತ್ರಿ ಸೇನಾದಿಗಳಿಯನಗಿರುವಲ್ಲಿ ಅರುಷವಾನಾಂತೆನೋ 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 ಮಂತ್ರಿ ಹಿತಾವಂತರೆ ನಿಮ್ಮಯ ಹಿತಾವಾಕ್ಯವ ಬೇಳಿರಿ ಏನಾಗ್ತಾನೆ ಅಪ್ರಭು ಹಿತಾವಂತರೆ ನಿಮ್ಮಯ ಹಿತಾವಾಕ್ಯವ ಬೇಳಿರಿ ಅತಿಶಯದಿಂದಲಿ ಬೆಸರನ್ನು ಪಡೆದು ಅತಿಶಯದಿಂದಲಿ ಬೆಸರನ್ನು ಪಡೆದು ಅರುಷವಾನಾಂತೆನೋ 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 ಅಂದ್ರೆ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ ನಿಮ್ಮಂತ ಶೂರನ ಮಹಾರಾಜನೇ ಜಯವಾಗಲಿ. ಏನು ಚಾರನೆ ಏನು ಸಮಾಚಾರ ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಏನು ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಸಾರ್ವಭೌಮನು ಬರುತ್ತಿರುವನೆ ಆತನನ್ನು ರಾಜ ಮರ್ಯಾದೆಯಿಂದ ಬರಮಾಡಿ ಈ ನಿಮ್ಮ ಪ್ರಿಯ ಶಿಷ್ಯ ಚಲರಂಕಮಲ ದುರ್ಯೋಧನ ಪ್ರಣಾಮಗಳನ್ನು ಸ್ವೀಕರಿಸಿದೆ. ದುರ್ಯೋಧನ ನಿನಗೆ ಮಂಗಳವಾಗಲಿ. ಈ ಪೀಠವನ್ನು ಅಲಂಕರಿಸು. ಆಗಬಹುದು ದೇವ. ಯಾರಲ್ಲಿ ನಮ್ಮ ಆಸ್ಥಾನದ ರಾಜ ನರ್ತಕಿಯರನ್ನು ಬರಮಾಡಿ ಬಾಳಿನ ಸಮಯವಿದೆ ಬಾಳಿನ ಸಮಯವಿದೆ ಇದುವೇ ಗಂಧನ ಗಾನಸುದೆ ಇದುವೇ ಗಂಧನ ಗಾನಸುದೆ ಬಾಲಿನ ಸಮಯವಿದೆ ರುದ್ರೇಶ್ವರ ನೀನೇ ಸಕಲ ಕಲಾ ವಿಶಾರದೆ ಅಲ್ಲ ಮಹಾನರ್ತಕಿಯರ ನೀನೇ ಸಕಲ ಕಲಾ ವಿಶಾರದೆ ನಯನ ಮನೋಗರ ನಾಟ್ಯವಿದೆ ಮಹಾಪ್ರಭು ನಯನ ಮನೋಗರ ನಾಟ್ಯವಿದೆ ಕಿವಿ ಕಿಂಬಿ ಆನಂದ ಗಾನಸುದೆ
ಕಿವಿಗಿಂಪಿಗಾನಂದ ಗಾನಸುತೆ ಬಾಳಿನ ರಸಮಯ ಸಮಯವಿದೆ. ಹೌದು ಹೌದು ಅಲ್ಲ ಬಲ ನರ್ತಕೇರ ಗುರುದುಂಗ್ಯವ ಪಾಡಿ ಸಪ್ತ ಸಂಯೋಜನೆ ಮಾಡಿ ಮಹಾಪ್ರಭು ಸೈನ್ಯಾಧೀಶರೇ, ಸುರದುಂಗ್ಯವ ಪಾಡಿ ಸಪ್ತ ಸಂಯೋಜನೆ ಮಾಡಿ ಸ್ತುತಿರಾಗದಾಲಯವೆಲ್ಲ ಕೂಡಿ ಸ್ತುತಿರಾಗದಾಲಯವೆಲ್ಲ ಕೂಡಿ ನಾದದಿ ಮೋದದಿ ಮೈಮನ ಮರೆಸುವ ನಾದದಿ ಮೋದದಿ ಮೈಮನ ಮರೆಸುವ ಭಲೆ ಭಲೆ ನಾದದಿ ಮೋದದಿ ಮೈಮನ ಮರೆಸುವ ನಾದದಿ ಮೋದದಿ ಮೈಮನ ಮರೆಸು ನಾದದಿ 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 ಮೋದದಿ 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 ಮೈಮನ 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 ಮರೆಸುವ ನಾದದಿ 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 ಮೋದದಿ 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 ಮೈಮನ 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 ಮರೆಸುವ 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 ನಾದದಿ ಮೋದದಿ ಮೈಮನ ಮರೆಸುವ ನಾದದಿ ಮೋದದಿ ಮೈಮನ ಮರೆಸುವ ಮರೆಸುವ ನಾದದಿ ಮೋದದಿ ಮೈಮನ ಮರೆಸುವ ನಾದದಿ ಮೋದದಿ ಮೈಮನ ಮರೆಸುವ ನಾದದಿ ಮೋದದಿ ಮೈಮನ ಮರೆಸುವ ಬಾಳಿನ ಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಬಾಳಿನ ಸಮಯ ಬಾಳಿನ 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 ಸಮಯ ಸಮಯವಿದೆ 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 ತಕದಿಮಿ ತಕಜೇಳು ತಕದಿಮಿ ತಕಜೇಳು ತಕದಿಮಿ ತಕಜೇಳು ತಾಮ್ 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 ತಕದಿಮಿ ತಕಜೇಳು ತಕದಿಮಿ ತಕಜೇಳು ತಕದಿಮಿ ತಕಜೇಳು ತಾಮ್ 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 ತಕದಿಮಿ ತಕಜೇಳು ತಕದಿಮಿ ತಕಜೇಳು ತಕದಿಮಿ ತಕಜೇಳು ತಾಮ್ 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 ತಕದಿಮಿ ತಕಜೇಳು ತಕದಿಮಿ ತಕಜೇಳು ತಕದಿಮಿ ತಕಜೇಳು ತಾಮ್ 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 ಅಲ ಅಲ ನರ್ತಕೇರ ತಜ್ಜಂ ತಕಜಂ ತಗಿಡಜಂ ತದ್ದಿಂಗಿಡಗು 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 ತಕಜಂ ತಾಮ್ ತದ್ದಿಂಗಿಡಗು ತಾಮ್ ತದ್ದಿಂಗಿಡಗು 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 ತಾಮ್ ತದ್ದಿಂಗಿಡಗು 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 ತಾಮ್ ತಾಮ್ ತತಜೆಳು ತತಜೆಳು ತಾಮ್ ತತಜೆಳು ಕಿಟತಜೆಳು 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 ತಾಮ್ ತತಜೆಳು ತತಜೆಳು ತಾಮ್ ತತಜೆಳು ತೈಗಜೆಳು ತಾಮ್ ತತಜೆಳು हम तजड़ो तकिट तजड़ताम ततकेळो ततट तताम ततजड़ो तकिट तजड़ताम ततजड़ो
ಅಲ್ಲ ಬಲ ನರ್ತಿಕೆಯರ ಫಲ ನರ್ತಿಕೆಯರ ತಗದಿಮಿ ವಿಜಣ್ಣು ತಗದಿಮಿ ವಿಜಣ್ಣು ತಗದಿಮಿ ವಿಜಣ್ಣು ತಾಂತ ಸಾರ್ವಭೌಮ ತಗದಿಮಿ ವಿಜಣ್ಣು ತಗದಿಮಿ ವಿಜಣ್ಣು ತಗದಿಮಿ ವಿಜಣ್ಣು ತಗದಿಮಿ ಮಂತ್ರಿವರ್ಯ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವಗಾನ ಸುದೆ ಬಾಳಿನ ರಸಮಯ ಸಮಯವಿದೆ 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 ಯಾರಲ್ಲಿ ಈ ನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ತಡ ಆಯ್ತು ಹೊಟ್ಟೋದು. ದುರ್ಯೋಧನ, ಗುರುದೇವ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕುಶಲವೇ? ನಿಮ್ಮ ಕೃಪೆಯಿಂದ ಎಲ್ಲರೂ ಕುಶಲವಾಗಿರುವೆವು ದೇವ. ಇಷ್ಟೊಂದು ತ್ವರಿತವಾಗಿ ನನ್ನ ಬಳಿ ಬರಲು ಕಾರಣವೇನು ದುರ್ಯೋಧನ? ದೇವ, ನಮಗೂ ಆ ಪಾಂಡವರಿಗೂ ಭೀಕರ ಸಂಗ್ರಾಮ ಸಿದ್ಧವಾಗಿದೆ. ಏನು, ನಿಮಗೂ ಪಾಂಡವರಿಗೂ ಯುದ್ಧವೇ? ಹೌದು ಗುರುದೇವ. ಹಾಗಾದರೆ ನೀನು ಕೃಷ್ಣನ ಬಳಿ ಹೋದ ವಿಚಾರವೇನಾಯಿತು? ಹೋಗಿದ್ದನು ದೇವ. ಆ ಕಪಟಿಯಾದ ಕೃಷ್ಣನು ಹಗಲಿನಲ್ಲಿಯೇ ನಿದ್ರೆ ಬಂದವನಂತೆ ನಟಿಸಿ ಆ ಅರ್ಜುನನ ಪಕ್ಷವನ್ನು ವಹಿಸಿದನು ದೇವ. ಆದ್ದರಿಂದ ನಾನು ನಿಮ್ಮ ಸಹಾಯವನ್ನು ಬೇಡಲು ಬಂದಿರುವೆನು ದೇವ. ಹಾಗಾದರೆ ನೀನು ಕೃಷ್ಣನ ಬಳಿ ಯಾವುದೇ ಆಯುಧವನ್ನು ಹಿಡಿಯದೆ ನಿರಾಯುಧನಾಗಿ ಯುದ್ಧ ಮಾಡುವನೆಂಬ ಮಾತನ್ನ ಖಚಿತಪಡಿಸಿಕೊಂಡು ಬಂದಿರುವೆಯಾ ದುರ್ಯೋಧನ? ಹೌದು ದೇವ. ಹಾಗಾದರೆ ನಿನಗೆ ಜಯವ ಖಂಡಿತ. ನೀನು ನಿನ್ನ ಸೈನ್ಯವನ್ನು ಬಲಪಡಿಸಿಕೊ. ಹಾಗೆಯೇ ಮದ್ರ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ನಮ್ಮ ಸೈನ್ಯಾಧಿಪತಿ ಕೃತವರ್ಮ ಹಾಗೂ ನಮ್ಮ ಸೈನ್ಯವನ್ನು ನಿನ್ನ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗು. ನಾನು ಬರುತ್ತೇನೆ. ಆದರೆ ನಾನು ಬರುವವರೆಗೂ ದಳಪತಿಯ ವಿಚಾರವನ್ನು ಯಾರ ಬಳಿಯೂ ಮುಂದಾಲೋಚನೆ ತರಬೇಡ. ಹೋಗಿ ಬಾ ಕುರುವೀರ, ನಿನಗೆ ಮಂಗಳವಾಗಲಿ. ಧನ್ಯನಾದೆ ಗುರುದೇವ. ನಾನು ಈ ಕುರುಕ್ಷೇತ್ರ ಯುದ್ಧವನ್ನು ಗೆದ್ದಂತೆಯೇ ಸರಿ. ನಾನಿನ್ನು ಬರುತ್ತೇನೆ ದೇವ. ಶುಭವಾಗಲಿ, ಹೋಗಿ. ಆಹಾ, ಈ ಉದ್ಯಾನವು ಎಷ್ಟು ಮನೋಹರವಾಗಿರುವುದು. ನೋಡಲು ಬಹಳ ಸುಂದರವಾಗಿದ್ದು ಇಲ್ಲೇ ಕ್ಷಣಕಾಲ ಸುತ್ತಾಡುತ್ತಾ ಕಾಲವನ್ನು ಕಳೆಯುವೆನು. ಆಹಾ, ಯಾವುದೋ ಒಂದು ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಇರಲಿ, ಅದನ್ನು ಒಮ್ಮೆ ಬೆದರಿಸಿ ನೋಡುತ್ತೇನೆ. ಹೇ ಹೇ ಹೇ, ಅಯ್ಯೋ ದುರ್ವಿಧಿಯೇ, ಒಂದು ಸಣ್ಣ ಕಲ್ಲಿನಿಂದ ಒಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತಲ್ಲ. ಅಕಟಕಟ, ಏನು ಮಾಡಲೀಗ? ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಪಾಪಕ್ಕೆ ಗುರಿಯಾದೆ. ಅಯ್ಯೋ,
ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಶಿವ ಶಿವ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪವ ಪರಿಹರಿಸುವ ಬಗೆಯ, ಕೊಂದ ಪಾಪವ ಬಗೆಹರಿಸುವ ಬಗೆ ಕಾಣೆನು ನಾನೀಗ, ಅಯ್ಯೋ ಕಾಣೆನು ನಾನೀಗ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಮರಣವು ವಂದಿದ ನಿಂದನೆ ಮಾತು ಬಂದಿತು ಎನಗೆ ದೋಷದಲ್ಲಿ. ಮರಣವು ವಂದಿದ ನಿಂದನೆ ಮಾತು ಬಂದಿತು ಎನಗೆ ದೋಷದಲ್ಲಿ. ಬಂದ ಪಾಪವ ಬಗೆಹರಿಸುವ ಪರಿ, ಬಂದ ಪಾಪವ ಬಗೆಹರಿಸುವ ಪರಿ ಕಾಣೆನು ಈ ಜಗದಿ, ಅಯ್ಯೋ ಕಾಣೆನು ಈ ಜಗದಿ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಅಯ್ಯೋ ದುರ್ವಿಧಿಯೇ, ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತಲ್ಲ. ಏನು ಮಾಡಲೀಗ? ಏನಿದು ಗ್ರಹಚಾರ? ಏನಿದು ಗ್ರಹಗತಿಯೋ ಅಕಟ, ಏನಿದು ಗ್ರಹಗತಿಯೋ. ಏನಿದು ಗ್ರಹಗತಿಯೋ ಅಕಟ, ಏನಿದು ಗ್ರಹಗತಿಯೋ. ಕೋಪದಿ ನಿಂದು ನಾ ಗೋವಿಗೆ ಈ ಪರಿ, ಕೋಪದಿ ನಿಂದು ನಾ ಗೋವಿಗೆ ಈ ಪರಿ ಸಾವಿಗೆ ಗುರಿಯಾಯ್ತೆ ಅಕಟ, ಸಾವಿಗೆ ಗುರಿಯಾಯ್ತೆ. ಏನಿದು ಗ್ರಹಗತಿಯೋ ಅಕಟ, ಏನಿದು ಗ್ರಹಗತಿಯೋ. ದೋಷ ಪರಿಹಾರವ ಹೇಳುವರಾರೋ, ದೋಷ ಪರಿಹಾರವ ಹೇಳುವರಾರೋ. ಸಹಿಸೆನು ಈ ವ್ಯತೆಯ ಅಕಟ, ಸಹಿಸೆನು ಈ ವ್ಯತೆಯ. ಏನಿದು ಗ್ರಹಗತಿಯೋ ಅಕಟ, ಏನಿದು ಗ್ರಹಗತಿಯೋ. ಅಯ್ಯೋ ಶಿವನೇ, ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತಲ್ಲ. ಈ ಪಾಪವನ್ನು ಪರಿಹರಿಸಿಕೊಳ್ಳುವ ಬಗೆಯಾದರೂ ಹೇಗೆ? ಯಾರನ್ನು ಕೇಳಲಿ? ಅಯ್ಯೋ ಜಿಯೇ. ಏನು ಬಲಭದ್ರ ಭೂಪಾಲ, ಸಾತ್ಯಕಿ, ಚಿಂತಾಕ್ರಾಂತನಾದಂತೆ ತೋರುತ್ತಿದೆ. ಏಕೆ? ಸಾತ್ಯಕಿ, ನಾನು ಏನೆಂದು ಹೇಳಲಿ? ನಾನು ಮುಂಜಾನೆ ಉದ್ಯಾನದಲ್ಲಿ ವಿಹರಿಸುತ್ತಿರುವಾಗ ಯಾವುದೋ ಒಂದು ಗೋವು ನನ್ನನ್ನೇ ಹಿಂಬಾಲಿಸುತ್ತಿತ್ತು. ಅದನ್ನು ಬೆದರಿಸುವ ಸಲುವಾಗಿ ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತು. ಸಾತ್ಯಕಿ, ಇದಕ್ಕೆ ಗೋಹತ್ಯೆ ಮಾಡಿದರೆ ಈ ಪಾಪ ಪರಿಹಾರಕ್ಕೆ ಆ ಉಪಾಯವೇನು? ಯಾರನ್ನು ಕೇಳಲಿ?
ಹಾಗಾದರೆ ನಾನು ಈಗಲೇ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬರುವೆನು. ಹಾಗಾದರೆ ಕರೆದುಕೊಂಡು ಬಾ ಸಾತ್ಯಕಿ. ಅಗ್ರಜನಿಗೆ ವಂದಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಣ್ಣ, ಪ್ರತಿದಿನವೂ ಶಶಿ ಉದಯಿಸಿದಿಂದ ನಮ್ಮನ್ನ ಮುಖಕಮಲವು ಇಂದು ಕಳೆ ಬಂದಿರಲು ಕಾರಣವೇನಣ್ಣ? ಕೃಷ್ಣ, ಏನೆಂದು ಹೇಳಲಿ? ಏಕಣ್ಣ? ಇಂದು ನಾನು ಉದ್ಯಾನದಲ್ಲಿ ವಿಹರಿಸುತ್ತಿರುವಾಗ ಯಾವುದೋ ಒಂದು ಗೋವು ನನ್ನನ್ನು ಹಿಂಬಾಲಿಸುತ್ತಿದ್ದೆ ಕೃಷ್ಣ. ಅದನ್ನು ಬೆದರಿಸುವ ಸಲುವಾಗಿ ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿದ್ದು ಕೃಷ್ಣ. ಕೃಷ್ಣ, ನೀನೇ ನೋಡು. ಏನು ಗೋಹತ್ಯೆ? ಶಿವ ಶಿವ ಹೌದು ಕೃಷ್ಣ. ಭಯಂಕರ. ನಮ್ಮ ವಂಶಕ್ಕೆ ಕ್ಷೀಣ. ಮುಂದೇನು ಗತಿ ಅಣ್ಣ? ಏನಾದರೊಂದು ಉಪಾಯವನ್ನು ಹೇಳು ಕೃಷ್ಣ. ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ ಕೃಷ್ಣ. ಅಣ್ಣ, ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ. ಹತಭಾಗ್ಯನಾದೆ ಗತಿಯೇನು ತೋರದೆ. ಅಣ್ಣ, ಹತಭಾಗ್ಯನಾದೆ ಗತಿಯೇನು ತೋರದೆ, ಮತಿಹೀನನಾದೆ ಗೋವನು ನಾ ಕೊಂದು. ಮತಿಹೀನನಾದೆ ಗೋವನು ನಾ ಕೊಂದು. ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ. ಅಣ್ಣ, ದಾರಿಯು ಕಾಣದೆ ಕರೆದೆನು ನಿನ್ನನು. ದಾರಿಯು ಕಾಣದೆ ಕರೆದೆನು ನಿನ್ನನು. ಮಾರ್ಗವ ತೋರಿಸು ವಸುದೇವ ಸುತನೆ. ಮಾರ್ಗವ ತೋರಿಸು ವಸುದೇವ ಸುತನೆ. ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ. ತೋರಿಸು ನೀ ಪಥವಾ ಕೃಷ್ಣ, ಕೃಷ್ಣ. ಕೃಷ್ಣ, ಅಣ್ಣ. ಈ ಪಾಪ ಪರಿಹಾರಕ್ಕಾಗಿ ಏನಾದರೂ ಒಂದು ಉಪಾಯವನ್ನು ಹೇಳು ಕೃಷ್ಣ. ಎಂತಹ ಮನೋವ್ಯಾಕಲಕ್ಕೆ ಸಿಕ್ಕಿ ಒದ್ದಾಡುತ್ತಿರುವೆ ಅಣ್ಣ. ಯಾವ ಯಾವ ಉಪಾಯ ಉಳಿತಿಲ್ಲವಲ್ಲ. ಈಗ ಜ್ಞಾಪಕಕ್ಕೆ ಬಂತು ಅಣ್ಣ. ಕೃಷ್ಣ, ಈ ಗೋಹತ್ಯೆಯ ಪಾಪ ಪರಿಹಾರವಾಗಬೇಕಾದರೆ ಇಂದಿನಿಂದ 21 ದಿನಗಳ ಕಾಲ ಭೂಪ್ರದಕ್ಷಿಣೆ ಮಾಡುತ್ತಾ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯ ದೇಗುಲಗಳ ದರ್ಶನವನ್ನು ಮಾಡಿದರೆ ಈ ಗೋಹತ್ಯೆಯ ಪಾಪ ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ನೀನು ಹಾಗೆ ಮಾಡಲು ಸಾಧ್ಯವೇನಣ್ಣ? ಏಕೆ ಸಂದೇಹವೇ ಕೃಷ್ಣ? ಹಾಗಾದರೆ ಈ ದಿನವೇ ನೀನು ಭೂಪ್ರದಕ್ಷಿಣೆಗೆ ನಡೆ. ಕೃಷ್ಣ, ನೀನು ಹೇಳಿದಂತೆ ನಾನು 21 ದಿನಗಳ ಕಾಲ ಭೂಪ್ರದಕ್ಷಿಣೆ ಮಾಡುತ್ತಾ ಗಂಗಾ, ಯಮುನಾ, ಕೃಷ್ಣ, ತುಂಗೆ, ಕಾವೇರಿಯಂತಹ ಅನೇಕ ಪುಣ್ಯ ನದಿಗಳಲ್ಲಿ ಮಿಂದು ಅನೇಕ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸಿ ನನ್ನ ಪಾಪವನ್ನು ಪರಿಹರಿಸಿಕೊಳ್ಳುವೆನು. ನಾನೀಗಲೇ ಬರಲೇ ಕೃಷ್ಣ? ಆಗಲಿಲ್ಲ ಸಾತ್ಯಕಿ. ಯುದ್ಧದಲ್ಲಿ ಸಹಾಯ ಮಾಡುವೆನೆಂದು ವಚನ ಕೊಟ್ಟು ಈಗ ಭೂಯಾತ್ರೆಗೆ ಹೊರಟರೆ ಆ ದುರ್ಯೋಧನನ ಪಾಡೇನಾಗಬೇಕು? ಸಾತ್ಯಕಿ, ನಾನೀಗ ಏನು ಮಾಡಲಿ? ಪಾಂಡವರಿಂದ ಕೌರವರೇ ಮಡಿಯಲಿ, ಕೌರವರಿಂದ ಪಾಂಡವರೇ ಮಡಿಯಲಿ. ನನಗೆ ಬಂದಿರುವ ಪಾಪವನ್ನು ಪರಿಹರಿಸಿಕೊಂಡರೆ ಸಾಕು ಕೃಷ್ಣ. ನಾನಿನ್ನು ಹೋಗಿ ಬರಲಿ? ನಡೆಯಣ್ಣ, ನಿನ್ನ ಪ್ರಯಾಣ ಸುಖಕರವಾಗಿರಲಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಅಣ್ಣನನ್ನು ಮಾಯಾಜಾಲ ಕೀಡು ಮಾಡಿ ಇದ್ದ ಸ್ಥಳವನ್ನೇ ಬಿಡಿಸಿದೆ. ಇನ್ನು ನಮ್ಮಂತವರ ಪಾಡೇನು ದೇವ? ಸಾತ್ಯಕಿ, ಅಪಾಯ ಬಂದಾಗ ಉಪಾಯದಿಂದಲೇ ಪಾರಾಗಬೇಕು. ಅಗ್ರಜನನು ಅಲಾಯುಧನಾಗಿ ಕೌರವರ ಕಡೆಯು, ನಾನು ನಿರಾಯುಧನಾಗಿ ಪಾಂಡವರ ಕಡೆ ನಿಂತು ಉಭಯ ಪಕ್ಷದವರು ಕಾದಾಡುತ್ತಿರುವಾಗ ಅಗ್ರಜನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಈ ರೀತಿ ಮಾಡಿದೆನು. ನಿನಗೆ ಆ ಚಿಂತೆ ಬೇಡ ಸತ್ಯಕಿ. ಆಗಬಹುದು.
ಆಡ್ತಿದ್ದ. ಮೊರೆಯ ಕೇಳು ಗೋಪಿಲೋಲ ಕೃಷ್ಣ
ಭೀಮನ ಮನೋನ್ಮಣಿ ವಾಸುದೇವನ ಸರಣಿಯ ಮಗಿರಲು ಬಂದುದಾವುದ ಕೊರತೆ ಪರಮ ವಿಕ್ರಮ ಹರಿ ಹರಿ ಪದಿರ್ಪನೆ ಪ್ರಚಂಡ ಭೀಮಾ द्रुपद नंदिनी द्रुपद नंदिनी दुगुड बिडु अभय कोंडु कमल नंदिनी प्रिय द्रुपद नंदिनी गुरु 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 छोटे मोरी को दत्तर नाच क्या चले ओरे दररुला छोटे मोरी को दत्तर बाडू बाडू दरा दरा वादी सत्य सत्य राडो राडो बाडू बाडू दरा दरा वादी सत्य सत्य राडो राडो थोड़े थट्टी कुड़ी घट घट यदा बैठ नु भाई थोड़े थट थई यदा बैठ नु प्रिय द्रुपद नंदिनी दुगुड बेडू अभय कोडू कमल नंदिनी प्रिय द्रुपद नंदिनी परमात्मा अरे मेरे बोल करने ओ चले मरे बने मोल कर कपट तन तवन छले हृदय वन सील कपट तन तवन छले हृदय वन सील थोड़े तक कुड़ी घुट घुट ये दे व्यक्ति लुबा थोड़े तक थी कुड़ी ये दे व्यक्ति लुबा ये द्रुपद नंदिनी दुगुड बेडू अभय कोडू कमल नंदिनी प्रिय द्रुपद नंदिनी कमल नंदिनी ओ चोली ए नाई ಸುಮ್ಮನೆ ನಿಂತಿವೆಯಲ್ಲ ಕಾರಣವೇನು ಪ್ರಿಯೆ ನೀವುಗಳು ನನಗೆ ಪತಿಗಳಾಗಿರುವಾಗ ದುಃಖವಲ್ಲದೆ ಮತ್ತಿನ್ನೇನು ಕಾಡಿನ ವನವಾಸವೂ ಆಯಿತು ಪರರ ಸೇವೆಯಾಯಿತು ಇನ್ನು ನನ್ನ ಕಷ್ಟಗಳು ಕಳೆದವೆಂದು ಕೊನೆಗೆಲ್ಲದೊಳಗಾದರೂ ಸುಖವಾಗಿರಲಿದ್ದರೆ ನನ್ನ ದುರಾದೃಷ್ಟದಿಂದ ಅದುವು ಮಣ್ಣು ಪಾಲಾಯಿತು ಪರಮಾತ್ಮ ಇನ್ನು ಈ ದ್ರೌಪದಿ ಅಣಿಯಲ್ಲಿ ಏನೇನನ್ನು ಬರೆದಿರುವೆ ದೇವ ಓ ಚಾಲಿ ಸಾಕು ಸುಮ್ಮನಿರು ಎಂದ ಹೇಳುವ ಪರಂಪರೆಗಳನ್ನು ಪರಿಹರಿಸಿದವರಾರು ಈ ಪ್ರಚಂಡ ಭೀಮನಲ್ಲವೇನು ನರದ ಸಭಾ ಮಧ್ಯದಲ್ಲಿ ಅಗ್ರಜನ ವಿರುದ್ಧವಾಗಿ ಮಾತನಾಡಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದೆ ಹೇಳಿ ಎಂದು ಭಾವಿಸಿದೆಯಾ ಸೂರ್ಯ ಚಂದ್ರಾದಿಗಳೇ ಎಂದು ಮುಂದಾದರೂ ಸರಿಯೇ ಸಪ್ತ ಸಾಗರಗಳೇ ಮತ್ತು ಹೋದರೂ ಸರಿಯೇ ತ್ರಿಮೂರ್ತಿಗಳೇ ರಕ್ಷಿತವಾಗಿ ನಿಂತರೂ ಸರಿಯೇ ಆ ದುರುಳ ಕೌರವನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡದೆ ಹೋದರೆ ನಾನು ಮಂಟಪಗಳನ್ನು ಕೊಂದ ಚಂಡ ಭೀಮನನ್ನು ಮಂಚೋಲಿ ಚಂಡ ಭೀಮನೇ ಅಲ್ಲವೋ ನೀವು ಎಷ್ಟೇ ಆದರೂ ಮಲ್ಲರಲ್ಲವೇ ಪಾಂಚಾಲಿ ಸಾಕು ನಿಲ್ಲಿಸಿ ಸಾಕು ಮಾಡಿ ನಿನ್ನ ಹೊಗಳಿಕೆಯ ಮಾತುಗಳನ್ನು ಎಂದು ನಾನು ಸಮಾರಂಭದಲ್ಲಿ ಆ ದುರ್ಯೋಧನ ರಾಜಕಿರೀಟವನ್ನು ಇದೇ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡಿ ಆ ಓದನ ಗುಂಡಿಗೆಯ ಬಿಸಿರಕ್ತದಿಂದ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆನಾ ಆಗ ನೀವಲ್ಲವೇ ಪುರುಷರಿಗೆಲ್ಲ ಶಿಖಾಮಣಿ. ನಾಚಿಕೆ ಆಗಬೇಕು.
ಪಾಂಚಾಲಿ ಪಾಂಚಾಲಿ ಓ ಅರ್ಜುನ, ಅಂದು ದಶನಾಮಾಂಕಿತನು, ನಿಮಗೇಕೆ ಬೇಕು ಈ ಆಯುಧ? ಇದನ್ನು ಬಿಸಿಟ್ಟು ನಿಮ್ಮ ಕೈಗಳಿಗೆ ಬಳೆಗಳನ್ನು ತಂದು. ಪಾಂಚಾಲಿ, ಅಂದು ರಾಜ್ಯಸಭೆಯಲ್ಲಿ ಅಗ್ರಜನ ಮಾತಿಗೆ ವಿರುದ್ಧವಾಗಿ ಮಾತನಾಡಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನು ಕೈಲಾಗದ ಹೇಡಿ ಎಂದು ಭಾವಿಸಿದೆಯಾ? ಇಂದು ಕುರುಸಭೆಯಲ್ಲಿ ಆ ದುರ್ಯೋಧನನ ಮಾತಿಗೆ ಮಾತು ಬೆಳೆಸಿ ಗ್ರಹಗಿಸಿ ನಕ್ಕನಲ್ಲ ಆ ಸೂತ ಕರ್ಣ, ಅವನ ಶಿರಸನ್ನು ಛೇದಿಸುವುದಾಗಿ ಮಾಡಿರುವ ಶಪಥವನ್ನು ಮರೆತೆಯ? ಇಂತಹ ಗಂಡದೆ ಗಂಡಂದಿರು ನಿನಗಿರುವಾಗ ನೀನೇಕೆ ವ್ಯತಪಡುವೆ? ಶಾಂತಳಾಗು ದೇವಿ, ಶಾಂತಳಾಗು. ಸಹೋದರ ಭೀಮಾರ್ಜುನರೇ, ನಿಮ್ಮಗಳ ಸಹಕಾರ ಸಹಾಯದಿಂದಲೂ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದಲೂ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ದುರ್ಯೋಧನು ಯುದ್ಧದಿಂದಲೇ ಪಡೆಯಬೇಕೆಂದು ಹೇಳಿರುವಾಗ ಈಗ ಇದಕ್ಕೆ ನಿಮ್ಮಗಳ ಅಭಿಮತ? ದುರುಳ ಕೌರವರನ್ನು ಮರಣಗೊಳಿಸದೆ ತಡೆಯೊಡೆಯಲು ಬಿಡುವೆನೆ ಅಗ್ರಜ. ದುರುಳ ಕೌರವರನ್ನು ಮರಣಗೊಳಿಸದೆ ತಡೆಯೊಡೆಯಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡಬಿಡುವೆನೆ. ರಣದಳವರ ರಕ್ತಪಾನ ಮಾಡಬಿಡುವೆನೆ. ಪತ್ನಿಯ ಮುಡಿ ಹುಟ್ಟಿದವನ ಹುಟ್ಟಿಕೊಳ್ಳುವೆ, ಹುಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಹುಟ್ಟಿದವನ ಹುಟ್ಟಿಕೊಳ್ಳುವೆ, ಹುಟ್ಟಿಕೊಳ್ಳುವೆ. ಗರ್ಭದಿ ತೊಡೆತನದವನ ಹುಟ್ಟಿಕೊಳ್ಳುವೆ, ಹುಟ್ಟಿಕೊಳ್ಳುವೆ. ದುರುಳ ಕೌರವರ ಮರಣಗೊಳಿಸದ ತಡೆಯೊಡೆಯಲು ಬಿಡುವೆನೆ. ರಣದವರ ರಕ್ತಪಾನ ಮಾಡಬಿಡುವೆನೆ. ರಣದವರ ಅಗ್ರಜ ಸಪ್ತಗೀತೋದ್ಧಾರ ಸುರ ನರ ಕಿನ್ನರ ಕಿನ್ನರ ಕಾಂತಗಳೇ ಎದುರಾದರೂ ಸರಿಯೇ? ಯುದ್ಧವೇ ಯುದ್ಧ. ಈ ಭೀಮಸೇನನು ಅದಕ್ಕೆ ಸದಾ ಸಿದ್ಧ. ಅಣ್ಣ ಧರ್ಮನಂದನ, ನಿಮ್ಮ ಮಾತಿಗೆ ವಿರುದ್ಧರಾಗಿ ಮಾತನಾಡಿದ ಭಾವಿಸಬೇಡಿ. ಅಣ್ಣ ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಯುದ್ಧವು ನಡೆದೇ ತೀರಬೇಕು. ಸಹೋದರ ಭೀಮಾರ್ಜುನರೇ, ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ, ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ತುಡುಕಿ ಸಮರವ ಬಯಸುವುದನುಚಿತ, ತುಡುಕಿ ಸಮರವ ಬಯಸುವುದನುಚಿತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಸಹೋದರ ಭೀಮಸೇನ, ಭಾರತ ಮಡದಿ ಪಾಂಚಾಲಿಯ ಬಿಡುಮುಡಿ ಶಾಪವು ಕುರು ಸಂಜಾತರ ನರಳಿಸದಿರುವುದೇ. ಅರ್ಥ: ಮಡದಿ ಪಾಂಚಾಲಿಯ ಬಿಡುಮುಡಿ ಶಾಪವು ಕುರು ಸಂಜಾತರ ನರಳಿಸದಿರುವುದೇ. ತಾಳಿದವನು ಮುಂದೆ ಬಾಳಿಯನು ಎಂಬ ಭೀಮಾ
ಹಿರಿಯರ ವಾಣಿಯ ಮರೆಯುವುದನುಚಿತ ಹಿರಿಯರ ವಾಣಿಯ ಮರೆಯುವುದನುಚಿತ ಬಿಡು ಕೋಪವ ಮನದಿ ಅಂದ ಬಿಡು ಕೋಪವ ಮನದಿ ದುಡುಕಿ ಸಮರವ ಬಯಸುವುದನುಚಿತ ದುಡುಕಿ ಸಮರವ ಬಯಸುವುದನುಚಿತ ಬಿಡು ಕೋಪವ ಮನದಿ ಅಂದ ಬಿಡು ಕೋಪವ ಮನದಿ ಸಹೋದರರು, ಸಹಸ್ರಾರು ವರ್ಷಗಳಿಂದ ತಪಸ್ಸನ್ನು ಮಾಡಿ ಗಳಿಸಿದ ಪುಣ್ಯವು ವ್ಯರ್ಥವಾದರೆ ಅದನ್ನು ಪುನಃ ಪಡೆಯಲಾದೀತೆ. ಈಗ ನಮಗೆ ಉಳಿದಿರುವುದು ಸಹನೆ, ಶಾಂತಿ. ಹೆಣ್ಣು ಬಿಟ್ಟಿಲ್ಲವೇನಲ್ಲ ಈ ನಿಮ್ಮ ಶಾಂತಿ ಎಂಬ ಹುಚ್ಚುದಳದ ಅಗ್ರಜ ಕೌರವನ ಧರ್ಮದ ಕುಡಿಯ ದೆಟ್ಟದನದ ಅಟ್ಟಹಾಸವನ್ನು ಷಡ್ಷರತರ ಬಂಡರನ್ನು ತುಳಿದು ಅಡ್ಡಗಟ್ಟಿದವರ ಎದೆ ಬಾಹುಬಲಗಳನ್ನು ಪಡೆದ ಪಾಂಡವರು ಬಿಡುವುದಿಲ್ಲ. ಅಂದು ತುಂಬಿದ ರಾಜಸಭೆಯಲ್ಲಿ ತೊಡೆ ತಟ್ಟಿ ಕೂರಲು ದ್ರೌಪದಿಯನ್ನು ಕರೆದವನ ಅಟ್ಟಹಾಸ ಗುರುಕುಲಾದವರನು ವಧಿಸುವನು. ಗುರುಕುಲಾದವರನು ವಧಿಸುವನು. ಸಿರಿ ಹಿರಿಯರದು ಅಗ್ರಜ ಸಿರಿ ಹಿರಿಯರದು ಧಿಕ್ಕರಿಸಿದವ ಸತ್ಯವಂತನವೈ ಗುರುಕುಲಾದವರನು ವಧಿಸುವನು. ಅಗ್ರಜ ಅಡಿಗಡಿಗೂ ಕರಾಳದ ಕೇತುವಿನಂತೆ ನಮ್ಮ ನಡ್ಡಗಟ್ಟಿ ಕಾಡುತ್ತಿರುವ ಘೋರ ಕೃತ್ಯಗಳು ನಿಮ್ಮ ಚಿತ್ತಕ್ಕೆ ಕಿಚ್ಚನ್ನಿಲ್ಲವೇ? ಅವರು ನಮಗೆ ನೀಡಿದ ಸರ್ಪ ಬಂದ ವಿಷ ಪ್ರೋತ್ಸಾಹ ಇವೆಲ್ಲವನ್ನು ಅವರಿತರ ಅಗ್ರಜ ಅವರಂತಹ ಬಲವಂತರೇ ಆಗಿದ್ದರೆ ಒಳ ದೊಡ್ಡ ರಣಾಂಗಣದಲ್ಲಿ ಸಮಸ್ತ ಸೈನ್ಯವೇ ಸಮೂಲನ ಮಾಡುತ್ತದೆ. ಏನು ಮಾಡಲಿ? ಸಹೋದರರ ಇಚ್ಛೆಯಂತೆಯೇ ನಡೆಯಲಿ ಅಥವಾ ಸಹೋದರರೇ, ಈಗ ನಾವು ದುಡುಕುವುದು ಬೇಡ. ಶ್ರೀಕೃಷ್ಣ ಪರಮಾತ್ಮನು ಬರಲಿ, ಆನಂತರ ಯೋಚಿಸೋಣ. ಅದು ಶ್ರೀಕೃಷ್ಣ ಪರಮಾತ್ಮನು ನಮ್ಮನ್ನು ನೋಡುತ್ತಾ ನಗುತ್ತಲೇ ಇತ್ತಲೇ ಬರಲಿ. ದೇವಕಿ ವರನಂದನ ಭವಜನಯನ ಅಮಿಪೆ ಮಾಧವ ದೇವಕಿ ವರನಂದನ ಪರಮಾತ್ಮ
ನಂದ ಗೋಕುಲ ಮಂದಾದ ಮಧುರ ಮುರುಳಿಯ ಗಾನಕ್ಕೆ ಮರುಳಾದ ಜನರ ಬಂದು ಬೆನೆಸಿದ ಪರಮಾತ್ಮನು ನೀನೇ ಕೃಷ್ಣ ಶ್ರೀಹರಿ ಬಂದು ಬೆನಿಸಿದ ಪರಮಾತ್ಮನು ನೀನೆ ಬಂದು ಬೆನಿಸಿದ ಪರಮಾತ್ಮನು ನೀನೆ ಐವರ ಕವಿಮಾನ ನಿಮದಾಗಿದೆ ನಮ್ಮ ಬಾಳಿನ ಆನಂದ ಬೆಳಕಾಗಿದೆ ಪರಮಾತ್ಮ ಐವರ ಅಭಿಮಾನ ನಿಮದಾಗಿದೆ ನಮ್ಮ ಬಾಳಿನ ಆನಂದ ಬೆಳಕಾಗಿದೆ ಇನ್ನು ನಿಮಗಿಂತ ಪರದೈವ ಬೇರೆಲ್ಲವ ಇನ್ನು ನಿಮಗಿಂತ ಪರದೈವ ಬೇರೆಲ್ಲವೋ ನಮಿಪೆ ಮಾಧವ ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ ದೇವಕಿ ವರನಂದನ ದೇವಕಿ ವರನಂದನ ದೇವಕಿ ವರನಂದನ ಪರಮಾತ್ಮ ಈ ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡುಪುತ್ರರೇ ನಿಮಗೆ ಮಂಗಳವಾಗಲಿ. ಅಣ್ಣ ಇದು ನಮಸ್ಕರಿಸುವೆ. ತಂಗಿ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ನೀವು ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ? ದೇವ, ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ ನನ್ನನ್ನು ಇಷ್ಟೊಂದು ಹೊಗಳುವೇಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ಕೌರವರಿಂದ ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವಾದರೂ ಏನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಗರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದು ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಘೋರ ಹತ್ಯೆಯ ವೀಕ್ಷಿಸೆ ಸಹಿಪೆನ ದಿಡದಿ ಎರಡು ಸಂದಿಗೆ ಆಪದ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಕರ ಮುಗಿದು ಬೇಡುವೆನು ಕೃಷ್ಣ. ಪರಮಾತ್ಮ, ಧರ್ಮನಂದನ, ಪರಮಾತ್ಮ, ಧರ್ಮನಂದನ, ಕಾಳಗೈ ಕೊಡೋ ಅಸಮತವೇ ಮಗೆ. ಪರಮಾತ್ಮ, ಕಾಳಗೈ ಕೊಡೋ ಅಸಮತವೇ ಮಗೆ
ಚಾಳಿಸಬೇಡೆನ್ನ ಬೇಡುವೆ ದೇವ. ಪರಮಾತ್ಮ ಧರ್ಮನಂದನ ಚಾಳಿಸಬೇಡೆನ್ನ ಬೇಡುವೆ ದೇವ. ಶಾಂತಿಯಿಂದಲೇ ರಾಜ್ಯವ ಪಡೆವ. ರಾಜ್ಯವ ಪಡೆವ. ಪರಮಾತ್ಮ ಶಾಂತಿಯಿಂದಲೇ ರಾಜ್ಯವ ಪಡೆವ. ಸಂಧಿಯ ಮಾಡೆಂದು ಬೇಡುವೆ ದೇವ. ಪರಮಾತ್ಮ ಧರ್ಮನಂದನ ಸಂಧಿಯ ಮಾಡೆಂದು ಬೇಡುವೆ ದೇವ. ಸಮರದಿಂದ ಬರುವ ಪಾಪದ ಫಲವೇಕೆ. ಸಮರದಿಂದ ಧರುವ ಪಾಪದ ಫಲವೇಕೆ. ಕದನವು ಬೇಡವೋಕೆ ಓ ದೇವ. ಕದನವು ಬೇಡವೋಕೆ. ಕೃಷ್ಣ ಕೃಷ್ಣ ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಈ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳುದೇವ. ಆದ್ದರಿಂದ ನೀವೇ ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನವನ್ನು ಮಾಡಿಕೊಂಡು ಬಾ ಮುಕುಂದ. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ. ಧರ್ಮನಂದನ ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾಗಿದೆ. ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತ ಪರಮಾತ್ಮ ಮಂದಮತಿಯ ಕೌರವರನ್ನು ಸಂದು ನಮಗೆ ಸಲ್ಲದು. ಮಂದಮತಿಯ ಕೌರವರನ್ನು ಸಂದು ನಮಗೆ ಸಲ್ಲದು. ತಂದಗೊಂಡು ಜನಕನಾನೆ ವಂದಿಸಿ ಬೇಡ. ತಂದಗೊಂಡು ಜನಕನಾನೆ ವಂದಿಸಿ ಬೇಡ. ಮಂದಮತಿಯ ಕೌರವರನ್ನು ನಮಗೆ ಸಲ್ಲದು. ನಮಗೆ ಸಲ್ಲದು. ಭಿಕ್ಷೆ ಬೇಡ ಅವನೊಬ್ಬನ ಭಿಕ್ಷೆ ಮಾಡುವವನ ರಾಜ್ಯ ಅವನೊಬ್ಬನ ಶ್ರಮ ವಹಿಸಿ ದುಡಿದಿರಲೆ. ಶ್ರಮ ವಹಿಸಿ ದುಡಿದು ಒಪ್ಪಿದ ಕುರು ಜನಕನಾನೆ ವಂದಿಸಿ ಬೇಡ. ತಂದಗೊಂಡು ಜನಕನಾನೆ ವಂದಿಸಿ ಬೇಡ. ಮಂದಮತಿಯ ಕೌರವರನ್ನು ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ಪರಮಾತ್ಮ ನಮ್ಮಗಳ ಅಭಿಪ್ರಾಯಕ್ಕೆ ಈ ಅಂಗಲವೆಂಬ ಭಟ್ಟು ಧರ್ಮದ ಪಟ್ಟು ಬೃಹದಾಕಾರವಾದ ಕೋಟೆಯಂತೆ ನಮ್ಮನ್ನು ಬದ್ಧವಾಗಿ ಬಳಸಿ ಅದನ್ನು ಬೇರಿಸಿಕೊಂಡು ಮಾಡವೆಂದರೆ
ಭ್ರಾತೃ ಎಂಬ ಪಾಶ ನಮ್ಮನ್ನು ಬಿಡುತ್ತಿಲ್ಲ. ಛೇ! ಸುಡಬೇಕು ನಮ್ಮ ಈ ಹೇಳಿಕೆಯನ್ನು ಸುಡಬೇಕು. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಅರ್ಜುನ, ವಾಸುದೇವ, ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮಿಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ಛೇದಿಸಿ ಮುನ್ನುಗ್ಗೋಣವೆಂದರೆ ಈ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಧಿಕ್ಕಾರವಿರಲಿ ಈ ಏಡಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಮಹಾಪರಾಕ್ರಮಿಗಳಾದ ನೀವುಗಳೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ಪ್ರತಿ ಆಡುವುದಿಲ್ಲ. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಏನೆಂದು ಹೇಳಲಿ? ಮಡದಿಗಾದ ಅಪಮಾನದ ಕಡೆ ಸ್ವಲ್ಪವೂ ಗಮನ ಕೊಡದೆ ಬಾರಿಗೂ ಸಂಧಿಗೆ ಪ್ರಯತ್ನಿಸಿ ವಿಫಲವಾಗುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವು ನ್ಯಾಯಸಮ್ಮತ, ಲೋಕಸಮ್ಮತವೆಂದು ಹೇಗೆ ಹೇಳಲು ಸಾಧ್ಯ ಅಣ್ಣ? ಮರೆತೆಯಾ ಪ್ರಭುವೇ, ಪತಿಗಳ ಈವರಿವೆನ್ನ ಪಂತ ಸಹಿಸೈ ಪಾತಕ ಕುಲ ಹತಮಾಗಿ ಬಿಡುಗುಡಿಯ ಗಂಡಿಸುವಿನೆ ವೀಕ್ಷಿಸಿ. ಜಗದ ಅಪಹಾಸ್ಯವ ಸಹಿಸಿನಯ್ಯ.
ಛೀ. ಧರ್ಮಪ್ಪ.
ಅಭಿಪ್ರಾಯವು ನ್ಯಾಯಸಮ್ಮತ ಹಾಗೂ ಲೋಕಸಮ್ಮತ. ಇವರು ನನ್ನ ಪತಿ. ಹೋ ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಭಂಡ ಬಕನನ್ನೇ ಕೊಲ್ಲಲು ಹೋಗಿ ಕೊನೆಗೆ ಅದೇ ಬಂಡಿ ಅನ್ನವನ್ನು ತಿಂದು ಬಕನನ್ನು ಕೊಂದದ್ದು ಬಹಳ ವಿಚಿತ್ರವಲ್ಲವೇ? ಸುಮ್ಮನೆ ಈ ಗದೆಡಿದು ಏಕೆ ನಿಂತಿರುವಿರಿ? ಇದನ್ನು ಬಿಸುಟು ನಿಮ್ಮ ಕೈಗಳಿಗೆ ಸೌಟು ನಿಮ್ಮಯ್ಯ ಬಾಳೆತಕೆ ನಿಮ್ಮಯ್ಯ ಬಾಳೆತಕೆ ನಿಮ್ಮಯ್ಯ ಬಾಳೆತಕೆ ನಿಮ್ಮಯ್ಯ ಬಾಳೆತಕೆ ಮಾಡಿದ ಪಂಥವನ್ನು ಮರೆತಿದ್ದೀರಾ? ನಿಮ್ಮಯ್ಯ ಬಾಳೆತಗೆ ನಿಮ್ಮಯ್ಯ ಬಾಳೆತಗೆ ನಿಮ್ಮಯ್ಯ ಬಾಳೆತಗೆ ನಾಚಿಕೆ ಆಗಬಹುದು. ಮಾಡಿದ ಪಂಥವನ್ನು ಮರೆತಿರುವಿರಾ? ಪಾಂಚಾಲಿ, ಈ ನನ್ನ ಮುಡಿಯನ್ನು ಕಟ್ಟಿಸುವುದಾಗಿ ಮಾಡಿದ ಪ್ರತಿಜ್ಞೆಯನ್ನು ಮರೆತಿರುವಿರಾ? ನಿಮ್ಮಯ್ಯ ಬಾಳೆತಗೆ ನಿಮ್ಮಯ್ಯ ಬಾಳೆತಗೆ ನಿಮ್ಮಯ್ಯ ಬಾಳೆತಗೆ ನಿಮ್ಮಯ್ಯ ಬಾಳೆತಗೆ ನಿಮ್ಮಯ್ಯ ಬಾಳೆತಗೆ. ನಾನು ಹೆಚ್ಚಿಗೆ ಏನು ಹೇಳಲಾರೆ. ಈ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿಮ್ಮದಾಗಿರುವುದು. ಅಣ್ಣ, ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಕೊಳ್ಳಬೇಕಾದರೆ ನಿನ್ನೊಬ್ಬನ ಸಹಾಯವಿದ್ದರೆ ಸಾಕು. ನಾನೇ ರಣರಂಗದಲ್ಲಿ ನಿಂತು ರಣಚಂಡಿಯಂತೆ ಹೋರಾಡಿ ಆ ಗೌರವವನ್ನು ಸಾಧಬಹುದು. ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟಿಕೊಳ್ಳಿ. ಹಾಗಿಲ್ಲದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ಸಾಯುವೆನು. ಚೆನ್ನಾಯಿತು, ಈಗ ಚೆನ್ನಾಯಿತು.
ಸಹಜರ ಐವರ ಅಭಿಪ್ರಾಯ ಒಂದು, ಈ ದ್ರೌಪದಿ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿಯೇ? ಈಕೆ ಅಭಿಪ್ರಾಯ ಬೇರಾಯ್ತಲ್ಲ ಎಂದು ಹೇಳಿದೆನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ. ಏಕೆ ನೀನು ಕೇಳಲಿಲ್ಲವೇ? ಕೃಷ್ಣ, ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನಾಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ಅದಕ್ಕೂ ಈ ಭೀಮನಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಪಂಡ ದುಶ್ಯಾಸನನ ಗಂಡಿಗೆಯ ಬಿಸಿ ರಕ್ತದಿಂ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನುತ ಗನಗದಾ ಗನ್ನದಿಂ ದುರ್ಯೋಧನನ ತೊಡೆಯಂ ಕೊಡಿಗುಟ್ಟುವೆನೆನುತ ನುಡಿದೆಯೋ ಗಂಡುಗಲಿ ನೀನೆಂದು ಡಂಬದ ನುಡಿಗಳ. ಭೀಮಸೇನ ನುಡಿದು ಮರೆದೆಯೋ ಮರೆತು ನಿದ್ರೆಯೊಳಿಯೋ ಹಿಡಿಂಬ ಮನೋಹರ ಕಣ್ಣೀರ ಕಲಿನವಲ್ಲವೇ ಕಣ್ಣೀರ ಕರೆಯುವರು. ಅಣ್ಣೀರ ಕರೆಯುತ್ತಿರುವಲ್ಲವೇ ಅಣ್ಣೀರ ಕರೆಯುತ್ತಿರು. ಈ ನಿನ್ನ ಕಣ್ಣೀರಿಗೆ ಬದಲಾಗಿ ಕಣ್ಣಲ್ಲಿ ಶತಶಾಸ್ತ್ರ ಕಾಲವೇ ಕಾಲವೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ದುರ್ಯೋಧನ ದುಶ್ಯಾಸನವೆಂಬ ದುಷ್ಟ ಕೀಟಗಳ ಬಡಿಗುಟ್ಟಿಗೆ ದುರ್ಯೋಧನ ರೂಪದ ಸುತ್ತೆ ಕಟ್ಟಿಸುವೆ ಈ ಬಿರುಮುಡಿಯ ಅರಕಬರ್ಧನ ಸಂಡ ಕೌರವನ ಗುಂಡಿಗೆ ಕಂಡೆಯನ್ನು ಚಂಡಿಗೌತನ ಮಾಡಿಸುವೆ. ಕಂಡೆಯನ್ನು ಮಾಡಿಸುವೆ.
ಮಲಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಮಲಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದರವ ಕುರುಬರರೋ ಕಾಲ್ಗಳ ಬಿಡದು ದರ್ಪದಿಂದರವ ಕುರುಬರರೋ ಕಾಲ್ಗಳ ಬಿಡದು ಗಿರ 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 ಗಿರಿಸಿದ ಲಂಕನ ಕಳಿಸುವೆ ಬಲ ಸುಳ್ಳು ಸುಳ್ಳು ದಯ ಭೀಮಸೇನ ಭೀಮಸೇನ ಹೌದು ಜನಾರ್ದನ, ಹೌದು ಜನಾರ್ದನ. ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ವಿಷವು ಅಮೃತವಾದುತ್ತೇನು? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಪಾಷಾಂಡರೊಡನೆ ಸಂಧಿಯಾಚನೆಯೇ ಫಲಾಚನ ಮೆಚ್ಚಿಸಿ ಹಡಲೆ ನನ್ನ ಪಾಚುಮಶಾಸ್ತ್ರವನ್ನು ಫಲಾಚನ ಮೆಚ್ಚಿಸಿ ಹಡದೆ ಪಾಚುಮಶಾಸ್ತ್ರವನ್ನು ವಿಧ ವಿಧಸ್ಥ ಪ್ರಯೋಗದಿಂದ ಗಳಿಸಿದೆ ನಾವು ವಿಜಯನೆಂಬ ಬೆಸರೋ ಹರಿಗಳ ಹತಗೈಯಲ್ಲಿ ವಾಸುದೇವ ಹರಿಗಳ ಹತಗೈಯಲ್ಲಿ ಅಮಿತೋ ಸಾಹದಿಂದ್ಯ ಅನುಜರಿಗೆ ನೋಯ್ಕುದು ವಿಪರೀತ ಪ್ರಜೆಗೆ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚರಣಕ್ಕಾಗಿ ಉಳಿಯಬೇಕಾದರೆ ಸಂಧಿಯು ನಿರಾಕರಿಸಲೇಬೇಕು, ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಅರ್ಜುನ ಧರ್ಮನಂದನ ಪರಮಾತ್ಮ ಭೀಮಾರ್ಜುನರು ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರೂ ಸಹ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಧಗ ಧಗನೆ ಎತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿಲಿರದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ ಕೇಶವ ನಿನ್ನಯ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವೆಗದೋ ಪರಮಾತ್ಮ ಸಹೋದರಿ ಕೇಶವ ನಿನ್ನಯ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವೆಗದೋ ಅನುದಿನ ನಿಮ್ಮನೆ ಕೃಷ್ಣ ಶ್ರೀಹರಿ ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನು ವಾಸುದೇವ ಧರ್ಮನಂದನ ಸಹೋದರಿ ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನು ಈ ಪರಿಶೋಧನೆ ಗೈಯುವುದೇನೆ ಈ ಪರಿಶೋಧನೆ ಗೈಯುವುದೇನೆ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಪರಮಾತ್ಮ ಧರ್ಮನಂದನ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಆದರಿಸಿ ಪೊರೆಯೋ ದೀನರ ದೊರೆಯೇ ಆದರಿಸಿ ಪೊರೆಯೋ ದೀನರ ದೊರೆಯೇ ಪರಮಾತ್ಮ ಧರ್ಮನಂದನ ಸಹೋದರಿ ಕಡು ಕಷ್ಟ
ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ಪರಮಾತ್ಮ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ವನವಾಸಗಳು ಕೃಷ್ಣ ಶ್ರೀಹರಿ ವನವಾಸಗಳು ಬಳಲಿದ ನಮ್ಮನೆ. ಧರ್ಮಾನಂದರ ವನವಾಸಗಳು ಬಳಲಿದ ನಮ್ಮನು ನರಳಿಸಿದರು ಕೌರವರು. ವಾಸುದೇವ ಧರ್ಮಾನಂದನ ನರಳಿಸಿದರು ಕೌರವರು. ಅನುಜರಳು ಈ ನ್ಯಾಯ ಸರಿಯೇನು ಪ್ರಭುವೇ. ಅನುಜರಳು ಈ ನ್ಯಾಯ ಸರಿಯೇನು ದೊರೆಯೇ ಆದರಿಸಿ ಪೊರೆಯೋ. ದೀನರ ದೊರೆಯೇ ಆದರಿಸಿ ಪೊರೆಯೋ. ದೀನರ ದೊರೆಯೇ ಕೃಷ್ಣ ಕೃಷ್ಣ. ಪರಮಾತ್ಮ ಧರ್ಮಾನಂದನ ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ತಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಆಗಲಿ ಧರ್ಮಾನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಕ್ರೋಧದ ಜ್ವಾಲೆಯು ಆರಲೇಬೇಕು. ತಂಗಿ ನೃಪದ ನರೇಂದ್ರ ನಂದಿನ ಕಣ್ಣೀರ ಕಾಲುವೆ ಬತ್ತಿ ಹೋಗಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಅದಕ್ಕಾಗಿಯೇ ನಾಳಿನ ಕುರುಸಲಿ ಆಗಬಹುದು ದೇವ. ಅಣ್ಣ, ಧರ್ಮರಾಯನ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ನಿಮ್ಮಲ್ಲಿ ಸೆರಗೊಡ್ಡು ಬೇಡಿಕೊಳ್ಳುವೆ. ಚಿಂತೆ ಪಡದಿರು ಶಾಂತಿಯ ತಾಳೆ ಸದೆಲೆ ನಿನ್ನಯ ಮನದಿ. ಚಿಂತೆ ಪಡದಿರು ಪಡಲೇಕೆ ಮೃದುರುದ ಎಳೆ ನೀನು. ಸಹೋದರೇ, ವ್ಯಾಕುಲ ಪಡಲೇಕೆ ಮೃದುರುದ ಎಳೆ ನೀನು. ಮರೆವನೆ ನಿಮ್ಮನು ಪುರವೈರೇ. ಸಹೋದರೇ, ಮರೆವನೆ ನಿಮ್ಮನು ಪುರವೈರೇ. ನೀನಸು ನಗೋದಿರೆ ಎನ್ನ ಮನಕ್ಕೆ ಶಾಂತಿ. ಸಹೋದರೇ, ನೀನಸು ನಗೋದಿರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರೆತಿಹೆ ವಿಶ್ರಾಂತಿ. ಸಹೋದರೇ, ನಿಮ್ಮ ಏಳಿಗೆಗಾಗಿಯೇ ಮರೆತಿಹೆ ವಿಶ್ರಾಂತಿ. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದ ನಿಶ್ಚಿಂತಳಾಗಿರು. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದ ನಿಶ್ಚಿಂತಳಾಗಿರು. ಚಿಂತೆ ಪಡದಿರು ನೀ ಶಾಂತಿಯ ತಾಳೆ ಸದಳೆ ನಿನ್ನಯ ಮನದಿ. ಚಿಂತೆ ಪಡದಿರು ನೀ. ಸಹೋದರೇ, ಮದಿಸಿದ ಗುರುಕುಲದ ಮೂಲವ ಸಂಹರಿಸಿ ಪಾಂಡವ ಗೀತೆಯ ಮುಡಿಲಲ್ಲಿ ಮೆರೆಸಿ. ಸಹೋದರೇ, ಮದಿಸಿದ ಗುರುಕುಲದ ಮೂಲವ ಸಂಹರಿಸಿ ಪಾಂಡವ ಗೀತೆಯ ಮುಡಿಲಲ್ಲಿ ಮೆರೆಸಿ. ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ. ತಂಗಿ, ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ. ಸರ್ಪಲಾಂಛನನ ದರ್ಪವ ಮುರಿದು ಕಪಿಧ್ವಜವ ದಿಗ್ವಿಜಯದಿ ಮೆರೆಸುವೆ.
ದುರ್ವಾಸನ. ಸರ್ಪ ಲಾಂಛನನ ದರ್ಪವ ಮುರಿದು ಕಪಿ ಧ್ವಜಪತಿ ಮೆರೆಸುವೆ ಚಿಂತೆ ಶಾಂತಿಯ ತಾರೆ ಸದೆಲೆ ನಿನ್ನಯ ಮನದಿ ಚಿಂತೆ ಪಡದಿರು ಮನದಲ್ಲಿ ಚಿಂತೆ ಪಡದಿರು ಸದೆಯಡ ಚಿಂತೆ ಪಡದಿರು ನೀ ಸಹೋದರಿ ಅಗ್ನಿಸುತೆ, ನೀನು ಚಿಂತಿಸಬೇಡ. ನಾನು ಆ ದುರ್ಯೋಧನ ಬಳಿಗೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವನು. ಆದರೆ ನಿನ್ನ ಪತಿಗಳನ್ನು ಕೆರಳುವ ಭಾರ ನಿನ್ನದು. ಹಾಗೆ ಆಗಲಿ ಅಣ್ಣ.